ಚಂದ್ರಗ್ರಹಣ ಹಿನ್ನೆಲೆ ಬೆಳಗ್ಗೆಯಿಂದಲೇ ಉರುಳು ಸೇವೆ. ಬೆಳಗಾವಿಯ ಅಶ್ವತ್ಥಾಮ ದೇವಾಲಯದಲ್ಲಿ ಉರುಳು ಸೇವೆ. ನೂರಾರು ಜನ ಭಕ್ತರು ಉರುಳು ಸೇವೆಯಲ್ಲಿ ಭಾಗಿಯಾಗಿದ್ದಾರೆ. ಅಶ್ವತ್ಥಾಮನಿಗೆ ಹೋಳಿ ಹಬ್ಬದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಲಾಗುತ್ತೆ. ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥದ್ದು ಅಶ್ವತ್ಥಾಮ ದೇವಸ್ಥಾನ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ 1,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇಲ್ಲಿ ಪ್ರತಿ ವರ್ಷ ಹೋಳಿ ಹಬ್ಬದಂದು ವಿಶೇಷವಾಗಿ ಆಚರಣೆಯನ್ನು ಮಾಡಲಾಗುತ್ತೆ. ಸೊ ಈ ಬಾರಿ ಗ್ರಹಣ ಬೇರೆ ಇದೆ. ಅದರ ಮಧ್ಯದಲ್ಲೂ ಕೂಡ ಉರುಳು ಸೇವೆಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ಇವತ್ತು ಏನು ಕಪಿಲೇಶ್ವರ ದೇವಸ್ಥಾನದಲ್ಲಿ ಏನು ಗ್ರಹಣದ ನಿಮಿತ್ತವಾಗಿ ಈಗ ಇಡೀ ಒಂದು ದೇವಸ್ಥಾನ ಇವತ್ತು ದೇವರ ದರ್ಶನಕ್ಕೆ ಸಂಪೂರ್ಣವಾಗಿ ಸ್ತಬ್ಧ ಆಗಿರ್ತಕ್ಕಂಥ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಕಪಿಲೇಶ್ವರ ದೇವಸ್ಥಾನದಲ್ಲಿರ್ತಕ್ಕಂಥ ಏನು ಶಿವಲಿಂಗ ಮೂರ್ತಿಯನ್ನು ಸಂಪೂರ್ಣವಾಗಿ ಬಿಲ್ವ ಪತ್ರೆಗಳಿಂದ ಏನು ಮುಚ್ಚಲಾಗಿದೆ. ಅದರ ಮೇಲೆ ಏನು ಬಿಳಿ ಬಟ್ಟೆಯಿಂದ ಇಡೀ ಶಿವಲಿಂಗ ಮೂರ್ತಿಯನ್ನು ಮುಚ್ಚಿರ್ತಕ್ಕಂಥದ್ದು. ಗ್ರಹಣ ಆರಂಭದ ಸಂದರ್ಭದಿಂದ ಹಿಡಿದು ಏನು ಪ್ರಮುಖವಾಗಿ ಏನು ಮೋಕ್ಷ ಆಗುವವರೆಗೂ ಕೂಡ ಈ ಒಂದು ದೇವಸ್ಥಾನವನ್ನು ಬಂದ್ ಮಾಡಲಾಗುತ್ತೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ಏನಂದರೆ ಕಪಿಲೇಶ್ವರ ದೇವಸ್ಥಾನ ಗರ್ಭಗುಡಿಯನ್ನು ಈಗ ಸಂಪೂರ್ಣವಾಗಿ ಈಗ ಬಂದ್ ಮಾಡಲಾಗ್ತಾ ಇದೆ. ಈಗ ಬಂದಾಗುವಂಥ ಕಪಿಲೇಶ್ವರ ದೇವಸ್ಥಾನ ಇದೆ. ದೇವಸ್ಥಾನ ಸಂಜೆ ಮೋಕ್ಷದ ಬಳಿಕ ಓಪನ್ ಆಗುತ್ತೆ. ಯಾಕಂದರೆ ಇದು 5,000 ವರ್ಷಗಳಾದಂಥ ಇತಿಹಾಸ ಇರತಕ್ಕಂಥ ಒಂದು ದೇವಸ್ಥಾನ. ಹರ ಮತ್ತು ಹರಿ ಇಬ್ಬರು ಕೂಡ ಒಂದೇ ಅಭಿಮುಖವಾಗಿರ್ತಕ್ಕಂಥ ಒಂದು ವಿಶೇಷವಾದ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಈ ಒಂದು ಚಂದ್ರಗ್ರಹಣ ಇರತಕ್ಕಂಥ ಕಾರಣಕ್ಕಾಗಿ ಈ ಒಂದು ಕಪಿಲೇಶ್ವರ ದೇವಸ್ಥಾನದ ಗರ್ಭಗುಡಿ ಸಂಪೂರ್ಣವಾಗಿ ಈಗ ಬಂದಾಗಿರ್ತಕ್ಕಂಥದ್ದು. ಅಂದರೆ ಕಪಿಲೇಶ್ವರ ದೇವಸ್ಥಾನದ ದರ್ಶನ ಏನಿದೆ, ದರ್ಶನ ಸಂಜೆ ಮೋಕ್ಷ ಆಗುವವರು ಕೂಡ ಈಗ ದರ್ಶನ ಆಗಿರ್ತಕ್ಕಂಥ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಡೀ ಒಂದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬೆಳಗ್ಗೆನ ಏನು ವಿಶೇಷ ಪೂಜೆಗಳು ಮಾಡಲಾಯಿತು. ಗ್ರಹಣ ಇರತಕ್ಕಂಥ ಕಾರಣಕ್ಕಾಗಿ ಏನು ಮಹಾಮಂಗಳಾರತಿ ಆಗಿರ್ಬೋದು, ರುದ್ರಾಭಿಷೇಕ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಈಗ ಬೆಳಗ್ಗೆ ನೆರವೇರಿಸಲಾಗಿದೆ. ತದನಂತರ ಏನಂದರೆ ಈ ಒಂದು ಕಪಿಲೇಶ್ವರ ದೇವಸ್ಥಾನ ಸ್ವಯಂಭೂ ಮೂರ್ತಿ ಏನಿದೆ, ಆ ಮೂರ್ತಿಯ ಮೇಲೆ ಸಂಪೂರ್ಣ ಬಿಲ್ವಪತ್ರೆಗಳನ್ನು ಹಾಕಿ ಏನು ಬಿಳಿ ವಸ್ತ್ರದಿಂದ ಅದನ್ನು ಮುಚ್ಚಿ ತದನಂತರ ಇಡೀ ಈ ಒಂದು ಗರ್ಭಗುಡಿಯ ದ್ವಾರವನ್ನು ಈಗ ಸಂಪೂರ್ಣ ಬಂದ್ ಮಾಡಲಾಗಿದೆ. ಸಂಜೆ ಏನು 6:30ವರೆಗೂ ಕೂಡ ಬಂದಾಗಿರುತ್ತೆ. ಸಂಜೆ 6:30 ನಂತರ ಗ್ರಹಣ ಮೋಕ್ಷ ಕಾಲ ಆದ ಬಳಿಕ ಏನಂದರೆ ದೇವಸ್ಥಾನದಲ್ಲಿ ಕ್ಷೀರಾಭಿಷೇಕ ಮಾಡಿ ದೇವಸ್ಥಾನವನ್ನು ಸ್ವಚ್ಛತೆ ಮಾಡಿದ ಬಳಿಕ ಈ ಒಂದು ದೇವಸ್ಥಾನವನ್ನು ಏನು ಮತ್ತೆ ಭಕ್ತರ ದರ್ಶನಕ್ಕೆ ಏನು ಮುಕ್ತ ಆಗಲಿ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ. ಕೇವಲ ಕಪಿಲೇಶ್ವರ ದೇವಸ್ಥಾನದ ಗರ್ಭಗುಡಿ ಅಷ್ಟೇ ಅಲ್ಲ, ಅದು ಹೊರತಾಗಿ ದೇವಸ್ಥಾನದ ಆವರಣದಲ್ಲಿರ್ತಕ್ಕಂಥ ಏನು ನಂದಿ ಆಗಿರ್ಬೋದು, ಶಿವನ ಬೇರೆ ಬೇರೆ ದೇವರ ಮೂರ್ತಿಗಳಿದ್ದಾವೆ. ಅದು ಗಣೇಶನ ಮೂರ್ತಿ ಆಗಿರ್ಬೋದು, ಕಾಲಭೈರವ ಆಗಿರ್ಬೋದು, ವೀರಭದ್ರನಾಗಿರ್ಬೋದು, ಜೊತೆಗೆ ಏನು ಸಾಯಿಬಾಬಾ ಆಗಿರ್ಬೋದು, ಏನು ಹರಿಮಂದಿರ ಆಗಿರ್ಬೋದು, ಎಲ್ಲವೂ ಕೂಡ ಎಲ್ಲ ದೇವಾಲಯಗಳನ್ನು ಬಾಗಿಲನ್ನು ಬಂದ್ ಮಾಡಲಾಗಿದೆ. ಎಲ್ಲ ದೇವಾಲಯಗಳಲ್ಲಿ ಇದೇ ರೀತಿ ಬಿಲ್ವಪತ್ರೆಗಳನ್ನು ಹಾಕಿ ಅವುಗಳ ಮೇಲೆ ಏನಂದರೆ ಒಂದು ಬಿಳಿ ಬಟ್ಟೆಯನ್ನು ಮುಚ್ಚಿ ಇಡೀ ದೇವಸ್ಥಾನವನ್ನು ಬಂದ್ ಮಾಡಿರ್ತಕ್ಕಂಥದ್ದು. ಚಂದ್ರಗ್ರಹಣ ಮೋಕ್ಷಗೊಂಡ ಬಳಿಕ ಈ ದೇವಸ್ಥಾನ ದರ್ಶನ ಭಕ್ತರಿಗೆ ಎಂದಿನಂತೆ ಮುಕ್ತವಾಗಲಿದೆ ಅಂತ ಹೇಳ್ಬೋದು. ಸದ್ಯ ರಕ್ತ ಚಂದ್ರಗ್ರಹಣದ ಎಫೆಕ್ಟ್ನಿಂದ ಕಪಿಲೇಶ್ವರ ದೇವಸ್ಥಾನದಲ್ಲಿ ದರ್ಶನ ಬಂದಾಗಿದೆ. ಗರ್ಭಗುಡಿಗೆ ಸಂಪೂರ್ಣವಾಗಿ ಈಗ ಬಾಗಿಲು ಬಂದ್ ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗ.